Hello everyone, I am Santosh. Today we are going to discuss the next part in artificial intelligence, that is about generate and test algorithm. Generate and test algorithm is one of the fundamental approach in AI and problem solving. ನಾವು ಇಲ್ಲಿ ಏನು ಸ್ಟಡಿ ಮಾಡ್ತಾ ಇದ್ವಿ, ಸರ್ಚಿಂಗ್ ಫಾರ್ ದಿ ಸೊಲ್ಯೂಷನ್ ಅನ್ನೋದನ್ನ ಸ್ಟಡಿ ಮಾಡ್ತಾ ಇದ್ವಿ. ವಿ ಆರ್ ಸರ್ಚಿಂಗ್ ಫಾರ್ ದಿ ಸೊಲ್ಯೂಷನ್ಸ್. ಹಂಗಂದ್ರೆ one of the algorithm we have where we can search for the solution. ಹಂಗಂದ್ರೆ let us see what is generate and test algorithm. Okay, the base I will write the basic generate and test algorithm. Generate and test algorithm is a fundamental approach. Is a fundamental approach in AI and ಪ್ರಾಬ್ಲಮ್ ಸಾಲ್ವಿಂಗ್. ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ದಿಸ್ ಈಸ್ ಒನ್ ಆಫ್ ದ ಸಿಂಪಲ್ ಮೆಥಡ್. ಅಥವಾ ಸರ್ಚಿಂಗ್ ಫಾರ್ ದಿ ಸೊಲ್ಯೂಷನ್ ವಿ ಆರ್ ಡೂಯಿಂಗ್. ಸೊಲ್ಯೂಷನ್ ಅನ್ನ ಸರ್ಚ್ ಮಾಡೋಕ್ಕೆ ಇದು ಒಂದು ಸಿಂಪಲ್ ಮೆಥಡ್ ಅಂತ ಹೇಳ್ತಾರೆ. ಯೂಶ್ವಲಿ ನಾವು ಡೇ ಟು ಡೇ ಲೈಫಲ್ಲಿ ಇದನ್ನು ಕೂಡ ಮಾಡ್ತಾ ಇರ್ತೀವಿ. ಓಕೆ, ಅಂಡ್ ದ ಜನರೇಟ್ ಅಂಡ್ ಟೆಸ್ಟ್ ಅಲ್ಗೋರಿದಮ್ ಈಸ್ ಆಲ್ಸೋ ನೋನ್ ಆಸ್ ಟ್ರಯಲ್ ಅಂಡ್ ಎರರ್ ಮೆಥಡ್. ಇದಕ್ಕೆ ನಾವೇನಂತೀವಿ, ಟ್ರಯಲ್ ಅಂಡ್ ಎರರ್ ಮೆಥಡ್ ಇರುವಂತ ಅಲ್ಗೋರಿದಮ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ರಿಯಲ್ ಲೈಫಲ್ಲಿ ನಾವು ಇದನ್ನ ಮಾಡ್ತಾ ಇರ್ತೀವಿ. ಟ್ರಯಲ್ ಮಾಡ್ತೀವಿ, ಸಕ್ಸಸ್ ಆದ್ರೆ ಓಕೆ, ಇಲ್ಲಾಂದ್ರೆ ಮತ್ತೆ ರಿಪೀಟ್ ಮಾಡ್ತೀವಿ. ಓಕೆ, ದ ಜನರೇಟ್ ಅಂಡ್ ಟೆಸ್ಟ್ ಅಲ್ಗೋರಿದಮ್, ದ ಜನರೇಟ್ ಅಂಡ್ ಟೆಸ್ಟ್ algorithm is also known as trial and error which is a basic problem solving strategy. Which is a basic problem solving strategy. ನೋಡಿ, ರಿಯಲ್ ಲೈಫಲ್ಲಿನೂ ನಾವು ಇದನ್ನ ಸಿಂಪಲ್ ಆಗಿ ಯೂಸ್ ಮಾಡ್ಕೋತಾ ಇರ್ತೀವಿ. ಟ್ರಯಲ್ ಮಾಡ್ತೀವಿ, ಇಫ್ ಸಕ್ಸಸ್ ಆದರೆ ಓಕೆ, ಇಲ್ಲಾಂದ್ರೆ ಮತ್ತೆ ರಿಪೀಟ್ ಮಾಡ್ತೀವಿ. ಹೆಸರಲ್ಲೇ ಇದೆ ನೋಡಿ, ಜನರೇಟ್ ಆ್ಯಂಡ್ ಟೆಸ್ಟ್. ಯು ಜನರೇಟ್ ದ ಪಾಸಿಬಲ್ ಸೊಲ್ಯೂಷನ್ಸ್. ಸೊಲ್ಯೂಷನ್ ಕರೆಕ್ಟ್ ಇದೆನೋ ಇಲ್ಲೋ ಅಂತ ಟೆಸ್ಟ್ ಮಾಡಬೇಕು. ಸೊಲ್ಯೂಷನ್ ಕರೆಕ್ಟ್ ಇರಲಿಲ್ಲ ಅಂದರೆ ಮತ್ತೆ ರಿಪೀಟ್ ದ ಜನರೇಷನ್ ಆಫ್ ಪಾಸಿಬಲ್ ಸೊಲ್ಯೂಷನ್ಸ್ ಅಂಟಿಲ್ ಇದು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ. ದಿಸ್ ವಿಲ್ ರಿಪೀಟ್ ಅಂಟಿಲ್ ಸಕ್ಸಸ್ ಆಗುವವರೆಗೂ ದಿಸ್ ವಿಲ್ ರಿಪೀಟ್. ಓಕೆ, ಹೌ ಇಟ್ ವರ್ಕ್ಸ್ ಅಂತ ನೋಡೋಣ. ಆಮೇಲೆ ಒಂದು ಸಿಂಪಲ್ ರಿಯಲ್ ಲೈಫ್ ಎಕ್ಸಾಂಪಲ್ ಕೂಡ ನಾನು ಹೇಳ್ತೀನಿ, ಆವಾಗ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಹೌ ಇಟ್ ವರ್ಕ್ಸ್, ಹೌ ದಿಸ್ ಜನರೇಟ್ ಆ್ಯಂಡ್ ಟೆಸ್ಟ್ ವರ್ಕ್ಸ್ ಅಂತ ನೋಡೋಣ. ಫಸ್ಟ್ ವಿ ಆರ್ ಗೋಯಿಂಗ್ ಟು ಜನರೇಟ್ ಎ ಪಾಸಿಬಲ್ ಸೊಲ್ಯೂಷನ್ ಫಾರ್ ದಿ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳಿ, ಅದಕ್ಕೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಸಮ್ ಪಾಸಿಬಲ್ ಸೊಲ್ಯೂಷನ್ ಅನ್ನು ಜನರೇಟ್ ಮಾಡೋದು. ಜನರೇಟ್ ಎ ಪಾಸಿಬಲ್ ಸೊಲ್ಯೂಷನ್ಸ್ ಆರ್ ಸೆಟ್ ಆಫ್ ಸೊಲ್ಯೂಷನ್ಸ್ ಫಾರ್ ದ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ಗೆ ಏನೇನು ಸೊಲ್ಯೂಷನ್ ಬರ್ಬೋದು ಜನರೇಟ್ ಮಾಡ್ತಾ ಹೋಗೋದು. ನೆಕ್ಸ್ಟ್, ಟೆಸ್ಟ್ ಫಾರ್ ದಟ್ ಸೊಲ್ಯೂಷನ್. ಇಫ್ ಇಟ್ ವರ್ಕ್ಸ್ ಆರ್ ನಾಟ್ ಅಂತ ಟೆಸ್ಟ್ ಮಾಡಬೇಕು. ಟೆಸ್ಟ್ ಇಫ್ ಇಟ್ ವರ್ಕ್ ಆಗುತ್ತೋ ಇಲ್ಲೋ ನೋಡೋದು. ವರ್ಕ್ ಆದರೆ ಓಕೆ, ಸಕ್ಸಸ್. ವರ್ಕ್ ಆಗಲಿಲ್ಲ ಅಂದರೆ ಮತ್ತೆ ಜನರೇಷನ್ ಮಾಡಬೇಕು. ಇಫ್ ಇಟ್ ಫೇಲ್ಸ್ ಟ್ರೈ ಅಗೇನ್ ವಿತ್ ಅನದರ್ ಸೊಲ್ಯೂಷನ್. ಮತ್ತೆ ಸೊಲ್ಯೂಷನ್ ಜನರೇಟ್ ಮಾಡೋದು, ಚೆಕ್ ಮಾಡೋದು ವೆದರ್ ಇಟ್ ವರ್ಕ್ಸ್ ಆರ್ ನಾಟ್ ಅಂತ ಚೆಕ್ ಮಾಡ್ತಾ ಹೋಗಬೇಕು. ಫೈನಲಿ ವಿ ಹ್ಯಾವ್ ರಿಪೀಟ್ ಅಂಟಿಲ್ ಸಕ್ಸಸ್. This is how the generate and test algorithm works. Simple. ನಾವು ಪಾಸಿಬಲ್ ಸೊಲ್ಯೂಷನ್ ಅನ್ನ ಜನರೇಟ್ ಮಾಡೋದು, ಆ ಜನರೇಟ್ ಆಗಿದ್ದ ಸೊಲ್ಯೂಷನ್ ಟೆಸ್ಟ್ ಮಾಡೋದು. ಟೆಸ್ಟ್ ಮಾಡಿದರೆ ಅದು ವರ್ಕ್ ಆದರೆ ಸಕ್ಸಸ್. ವರ್ಕ್ ಆಗಲಿಲ್ಲ ಅಂದರೆ
ಮತ್ತೆ ರಿಪೀಟ್ ದ ಪ್ರೊಸೆಸ್, ಮತ್ತೆ ಜನರೇಟ್ ದ ಸೊಲ್ಯೂಷನ್, ಮತ್ತೆ ಟೆಸ್ಟ್ ಮಾಡೋದು. ದಿಸ್ ವಿಲ್ ರಿಪೀಟ್. ಫಾರ್ ಎಕ್ಸಾಂಪಲ್, ಭಾಳ ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ವಿಲ್ ರೈಟ್ ಹಿಯರ್. ರಿಯಲ್ ಲೈಫಲ್ಲಿ ಫೈಂಡಿಂಗ್ ದ ರೈಟ್ ಕೀ, ಫೈಂಡಿಂಗ್ ದ ರೈಟ್ ಕೀ ಫಾರ್ ಎ ಲಾಕ್, ಫಾರ್ ಎ ಲಾಕ್ ಅಂದ್ರೆ ಏನು? ನಿಮ್ಮ ಹತ್ರ ಬಂಚ್ ಆಫ್ ಕೀ ಇದೆ ಅಂತ ತಿಳ್ಕೊಳ್ಳಿ. ಈಗ ನಿಮ್ಮ ಮನೆಯದು ಒಂದು ಕೀ ಓಪನ್ ಮಾಡಬೇಕಾಗಿದೆ. ಅವಾಗ ಏನು ಮಾಡ್ತೀರಿ? ಬಂಚ್ ಆಫ್ ಕೀನಲ್ಲಿ ಪ್ರತಿಯೊಂದು ಕೀಯನ್ನು ಟೆಸ್ಟ್ ಮಾಡ್ತಾ ನೋಡ್ತೀರಿ. ಒಂದು ಕೀ ಸೆಲೆಕ್ಟ್ ಮಾಡ್ತೀರಿ, ಮೀನ್ಸ್ ಯು ಆರ್ ಜನರೇಟಿಂಗ್. ಟೆಸ್ಟ್ ಮಾಡ್ತೀರಿ ಆ ಕೀ ಲಾಕಿಗೆ ಅಪ್ಲೈ ಆಗುತ್ತೋ ಇಲ್ಲೋ. ಅಪ್ಲೈ ಆದರೆ ಡನ್, ಸಕ್ಸಸ್. ಅಪ್ಲೈ ಆಗಲಿಲ್ಲ ಅಂದರೆ ಮತ್ತೆ ಬೇರೆ ಕೀ ಸೆಲೆಕ್ಟ್ ಮಾಡೋದು, ಅದು ವರ್ಕ್ ಆಗುತ್ತೋ ಇಲ್ಲೋ ನೋಡೋದು. ದಿಸ್ ಇಸ್ ವಾಟ್ ಸಿಂಪಲ್ ವೇ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಅದು ವರ್ಕ್ ಆದರೆ ಓಕೆ, ವರ್ಕ್ ಆಗಿಲ್ಲ ಅಂದರೆ ಮತ್ತೆ ಟೆಸ್ಟ್ ಮಾಡ್ರಿ, ಜನರೇಟ್ ಮಾಡ್ರಿ, ಮತ್ತೆ ಟೆಸ್ಟ್ ಮಾಡ್ರಿ. ಗೊತ್ತಾಯ್ತಲ್ಲ? ಫೈಂಡಿಂಗ್ ದಿ ರೈಟ್ ಕೀ ಫಾರ್ ಎ ಲಾಕ್ ಅಂದರೆ, ಇಫ್ ಯು ಹ್ಯಾವ್ ಎ ಬಂಚ್ ಆಫ್ ಕೀ ಬಟ್ ಡೋಂಟ್ ನೋ ವಿಚ್ ಒನ್ ಓಪನ್ಸ್ ದ ಡೋರ್. ನಿಮ್ಮ ಹತ್ರ ಸಾಕಷ್ಟು ಕೀ ಇದೆ, ಬಟ್ ಅದರಲ್ಲಿ ಯಾವ ಕೀಯಿಂದ ಡೋರ್ ಓಪನ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಅವಾಗ ಏನು ಮಾಡ್ತೀರಿ? ಒಂದು ಕೀ ಸೆಲೆಕ್ಟ್ ಮಾಡ್ತೀರಿ, ಟೆಸ್ಟ್ ಮಾಡಿ ನೋಡ್ತೀರಿ, ಓಪನ್ ಆಯ್ತಾ? ಓಪನ್ ಆದರೆ ಸಕ್ಸಸ್. ಓಪನ್ ಆಗಿಲ್ಲ ಅಂದರೆ ಏನು ಮಾಡ್ತೀರಿ? ಬೇರೆ ಕೀ ಸೆಲೆಕ್ಟ್ ಮಾಡ್ತೀರಿ, ಮತ್ತೆ ಟೆಸ್ಟ್ ಮಾಡ್ತೀರಿ. ಅಂಟಿಲ್ ಇದು ಎಲ್ಲಿವರೆಗೂ ಆಗುತ್ತೆ? ಡೋರ್ ಲಾಕ್ ಓಪನ್ ಆಗುವವರೆಗೂ ಯು ಆರ್ ರಿಪೀಟಿಂಗ್ ದ ಪ್ರೊಸೆಸ್. ದಿಸ್ ಈಸ್ ವಾಟ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಆ್ಯಂಡ್ ಇದನ್ನು ನಾವು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ಕೋತಾ ಇರ್ತೀವಿ. ಆ್ಯಂಡ್ ಇದನ್ನ ಟೆಕ್ನಿಕಲಿ ಅವ್ರು ಎಲ್ಲಿ ಯೂಸ್ ಮಾಡ್ಕೋತಾರೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ಯೂಸ್ಡ್ ಇನ್ ಪಾಸ್ವರ್ಡ್ ಕ್ರ್ಯಾಕಿಂಗ್. ಯೂಸ್ಡ್ ಇನ್ ಪಾಸ್ವರ್ಡ್ ಕ್ರ್ಯಾಕಿಂಗ್ ಅಂದ್ರೇನು? ಪಾಸ್ವರ್ಡನ್ನು ಕ್ರ್ಯಾಕ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ಕೋತಾರೆ. ಫಾರ್ ಎಕ್ಸಾಂಪಲ್ಸ್, ಟ್ರೈಯಿಂಗ್ ಡಿಫ್ರೆಂಟ್ ಟೈಪ್ ಆಫ್ ಪಾಸ್ವರ್ಡ್ಸ್, ಬೇರೆ ಬೇರೆ ಪಾಸ್ವರ್ಡ್ ಹಾಕಿ ಹಾಕಿ ನೋಡೋದು. ಐ ವಿಲ್ ರೈಟ್ ಟ್ರೈಯಿಂಗ್ ಡಿಫ್ರೆಂಟ್ ಪಾಸ್ವರ್ಡ್ಸ್. ಟ್ರೈಯಿಂಗ್ ಡಿಫರೆಂಟ್ ಪಾಸ್ವರ್ಡ್ಸ್. ಫಾರ್ ಎಕ್ಸಾಂಪಲ್, ನಾವು ಪಾಸ್ವರ್ಡ್ ಮರ್ತಿರ್ತೀವಿ ಅಂತ ತಿಳ್ಕೊಳ್ಳೋಣ, ಅಥವಾ ಯಾವುದೋ ಒಂದು ಪಾಸ್ವರ್ಡ್ ನಮಗೆ ಪಾಸ್ವರ್ಡ್ ಥ್ರೂ ಏನೋ ಓಪನ್ ಮಾಡಬೇಕಾಗಿದೆ. ಅವಾಗ ಏನು ಮಾಡ್ತೀವಿ? ಬೇರೆ ಬೇರೆ ಪಾಸ್ವರ್ಡನ್ನು ಹಾಕಿ ನೋಡ್ತೀವಿ, ಜನರೇಟ್ ಮಾಡ್ತೀವಿ, ಟೆಸ್ಟ್ ಮಾಡ್ತೀವಿ. ಇಫ್ ಇಟ್ ವರ್ಕ್ಸ್ ಓಕೆ, ವರ್ಕ್ ಆಗಿಲ್ಲ ಅಂದರೆ ಮತ್ತೆ ಬೇರೆ ಪಾಸ್ವರ್ಡ್ ಹಾಕಿ ನೋಡೋದು. ವರ್ಕ್ ಆದರೆ ಓಕೆ, ಇಲ್ಲಾಂದರೆ ಮತ್ತೆ ಬೇರೆ ಪಾಸ್ವರ್ಡ್ ಹಾಕಿ ಟೆಸ್ಟ್ ಮಾಡೋದು. ದಿಸ್ ಇಸ್ ವಾಟ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಆ್ಯಂಡ್ ಯೂಶ್ವಲಿ ಮತ್ತೆ ಎಲ್ಲಿ ಯೂಸ್ ಮಾಡ್ತಾರೆ? ಪಜಲ್ ಸಾಲ್ವಿಂಗಲ್ಲಿ ಯೂಸ್ ಮಾಡ್ತಾರೆ. ಪಜಲ್ ಸಾಲ್ವಿಂಗ್. ಪಜಲ್, ಫಾರ್ ಎಕ್ಸಾಂಪಲ್, ಒಂದು ಪಿಕ್ಚರ್ ಇದೆ ಅಂತ ತಿಳ್ಕೊಳ್ಳಿ. ಸೆಟ್ ಆಫ್ ಆ ಪಿಕ್ಚರನ್ನು ಏನು ಮಾಡಿರ್ತಾರೆ ಅವರು? ಬಾಕ್ಸ್ ವೈಸ್ ಕೊಟ್ಟಿರ್ತಾರೆ. ಬಾಕ್ಸ್ ಹಾಕಿ ಹಾಕಿ ಜೋಡಿಸ್ತೀವಿ ನಾವು, ಅಥವಾ ಪೇಪರ್ಸ್ ಏನಿರ್ತಾವಲ್ಲ ಅವನ್ನ ಜೋಡಿಸ್ತಾ ಹೋಗ್ತೀವಿ. ಇಫ್ ಕರೆಕ್ಟಾಗಿ ನಾವು ಜೋಡಿಸಿದರೆ ವಿಚ್ ಲುಕ್ಸ್ ಎ ವಂಡರ್ಫುಲ್ ಇಮೇಜಲ್ಲಿ ಬರುತ್ತೆ. ಮತ್ತೆ ಬರಲಿಲ್ಲ ಅಂದರೆ ಮತ್ತೆ ಟೆಸ್ಟ್ ಮಾಡ್ತೀವಿ. ದಿಸ್ ಇಸ್ ವಾಟ್ ರಿಪೀಟಿಂಗ್ ದ ಪ್ರೊಸೆಸ್ ಅಂಟಿಲ್ ಸಕ್ಸಸ್ ಆಗುವವರೆಗೂ ರಿಪೀಟಿಂಗ್. ಆರ್ ಮತ್ತೆ ಮೆಡಿಕಲಲ್ಲಿ ಡಯಾಗ್ನೋಸಿಸಲ್ಲಿ ಯೂಸ್ ಮಾಡ್ತಾರೆ. ಡಿಸೀಸ್ ಐಡೆಂಟಿಫಿಕೇಷನಲ್ಲಿ. ಡಿಸೀಸ್ ಐಡೆಂಟಿಫಿಕೇಷನಲ್ಲಿ ಹೆಂಗೆ ಯೂಸ್ ಮಾಡ್ತಾರೆ? ಬೇಸ್ಡ್ ಆನ್ ಸಿಂಪ್ಟಮ್ಸ್ ಆ್ಯಂಡ್ ಟೆಸ್ಟ್ ದೆಮ್ ಅಗೇನ್ಸ್ಟ್ ಮೆಡಿಕಲ್ ಡೇಟಾಬೇಸಸ್. ಏನು ಸಿಂಪ್ಟಮ್ಸ್ ಇದೆ, ಆ ಪೇಷಂಟ್ಗೆ ಏನು ಸಿಂಪ್ಟಮ್ಸ್ ಇದೆ, ಅದರ ಮೇಲೆ ಯಾವ ಡಿಸೀಸ್ ಇದೆ ಅನ್ನೋದನ್ನು ಹೇಳೋದು. ಇಫ್ ಡಿಸೀಸ್ ಕರೆಕ್ಟ್ ಐಡೆಂಟಿಫಿಕೇಶನ್ ಆದರೆ ಈಸ್ ಕರೆಕ್ಟ್, ಅದರ್ವೈಸ್ ಅಗೇನ್ ನಮ್ಮ ಡೇಟಾಬೇಸಲ್ಲಿ ಏನು ಸ್ಟೋರ್ ಇದೆ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಬಟ್ ಇಟ್ ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಲೆಟ್ ಅಸ್ ಸಿ ವಾಟ್ ಆರ್ ದಿ ಅಡ್ವಾಂಟೇಜಸ್. ಇದ್ರದ್ದು ಅಡ್ವಾಂಟೇಜಸ್ ಏನು? ಜನರೇಟ್ ಆ್ಯಂಡ್ ಟೆಸ್ಟ್ ಅಲ್ಗೋರಿದಮ್ದು advantages. It is very simple to implement. It is very simple to implement because it is like ರಿಯಲ್ ಲೈಫಲ್ಲಿ ನಾವೇನು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತೀವಿ ಅದೇ ಥರ.
and it can be applied to a wide range of ಪ್ರಾಬ್ಲಮ್ಸ್. ಇದನ್ನ ನೀವು ಬೇರೆ ಬೇರೆ ರೇಂಜ್ ಆಫ್ ಪ್ರಾಬ್ಲಮ್ಸ್ ಅಲ್ಲಿನೂ ಅಪ್ಲೈ ಮಾಡ್ಬೋದು. ಇಟ್ ಕ್ಯಾನ್ ಬಿ ಅಪ್ಲೈಡ್ ಟು wide range of problems. And what are the disadvantages? ಏನ್ ಡಿಸ್ಅಡ್ವಾಂಟೇಜ್ ಇರ್ಬೋದು? ಓಕೆ, ಸಿ ಇಲ್ಲಿ ನಾವು ಬ್ಲೈಂಡ್ ಆಗಿನೇ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತೀವಿ. ವಿ ಡೋಂಟ್ ಹ್ಯಾವ್ ಎನಿ ಹಿಂಟ್ ಆಲ್ಸೋ. ಇಫ್ ವಿ ಹ್ಯಾವ್ ಹಿಂಟ್, ಇಟ್ ಈಸ್ ಕಾಲ್ಡ್ ಹ್ಯೂರಿಸ್ಟಿಕ್ ಸರ್ಚ್. ಹಿಂಟ್ ಏನೂ ಇಲ್ಲ ಅಂದರೆ ಅದು ಬ್ಲೈಂಡ್ ಸರ್ಚ್ ಆಗುತ್ತೆ. ಯೂಶ್ವಲಿ ನಾವು ಬೇಸಿಕ್ ಜನರೇಟ್ ಆ್ಯಂಡ್ ಟೆಸ್ಟ್ ಅಲ್ಗೋರಿದಮ್ ಅಲ್ಲಿ ವಿ ಮೇ ನಾಟ್ ಹ್ಯಾವ್ ಎನಿ ಹಿಂಟ್ಸ್. ಅದಕ್ಕೆ ನಾವು ಇದಕ್ಕೆ ಬ್ಲೈಂಡ್ ಸರ್ಚ್ ಅಂತ ಕರಿತೀವಿ. ಇದರಲ್ಲಿ ಸ್ವಲ್ಪ ಹಿಂಟ್ ಸಿಕ್ಬಿಟ್ರೆ ದ್ಯಾಟ್ ಬಿಕಮ್ಸ್ ಇನ್ಫಾರ್ಮ್ಡ್ ಸರ್ಚ್ ಅಥವಾ ಹ್ಯೂರಿಸ್ಟಿಕ್ ಸರ್ಚ್ ಅಂತ ಕರೀತಾರೆ. ಫಸ್ಟ್ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಬೇಸಿಕ್ ಜನರೇಟ್ ಆ್ಯಂಡ್ ಟೆಸ್ಟ್ ಅಲ್ಗೋರಿದಮ್. ಬೇಸಿಕ್ ಅಂದರೆ ಡೆಫಿನೆಟ್ಲಿ ಇಟ್ ಡಸಂಟ್ ಹ್ಯಾವ್ ಎನಿ ಇನ್ಫಾರ್ಮೇಶನ್. ಇಟ್ ಜಸ್ಟ್ ಬ್ಲೈಂಡ್ಲಿ tries every possible solution. ಫಾರ್ ಎಕ್ಸಾಂಪಲ್, ಜಸ್ಟ್ ನಾನು ಕೀ ಬಂಚ್ ಬಗ್ಗೆ ಏನು ಹೇಳಿದ್ದೆ, ರೈಟ್ ಕೀ ಯಾವುದು ಅಂತ ಹುಡುಕ್ಬೇಕಾಗಿದೆ. ಬಟ್ ನನಗೊಂದು ಹಿಂಟ್ ಗೊತ್ತಿದೆ. ನಮ್ಮ ಡೋರ್ ಲಾಕ್ದು ಒಂದು ಕೀ ಇದೆ, ಅದರದ್ದು ಲಾಸ್ಟ್ ಅದರ ಮೇಲೆ ಒಂದು ನಂಬರ್ ಇರುತ್ತಲ್ಲ, ಸೀರಿಯಲ್ ಕೀ ನಂಬರ್, ಲಾಸ್ಟ್ ನಂಬರ್ 2 ಅಂತ ಇದೆ ಅಂತ ಗೊತ್ತಿದೆ ನನಗೆ. ಅದ್ರ ಮೇಲೆ ನಾನು ಹುಡುಕ್ಬೇಕಂದ್ರೆ ಭಾಳ ಈಸಿ ಆಗಿಬಿಡುತ್ತೆ. ಆ ಕೀನಲ್ಲಿ ಲಾಸ್ಟ್ ಸೀರಿಯಲ್ ಕೀ ಏನಿರುತ್ತಲ್ಲ ಅದರ ನಂಬರ್ 2 ಅಂತ ಇದೆ ಅಂತ ನನಗೆ ಮೊದಲೇ ಗೊತ್ತಿದೆ. ಈಗ ನನಗೆ ಹುಡುಕೋಕ್ಕೆ ಭಾಳ ಈಸಿ ಆಗುತ್ತೆ. ಬಟ್ ಆ ಇನ್ಫಾರ್ಮೇಷನು ನನಗೆ ಗೊತ್ತಿಲ್ಲ ಅಂದರೆ ಇಟ್ ಈಸ್ ಲೈಕ್ ಬ್ಲೈಂಡ್ ಸರ್ಚಿಂಗ್. ಓಕೆ, ಇಟ್ ಈಸ್ ವೆರಿ ಸ್ಲೋ. ಇದು ಭಾಳ ಸ್ಲೋ ವರ್ಕಿಂಗ್ ಅಂತ ಹೇಳ್ತಾರೆ. ಯಾವಾಗ? ಇಫ್ ದೇರ್ ಆರ್ ಟೂ ಮೆನಿ ಪಾಸಿಬಿಲಿಟೀಸ್, ಭಾಳಷ್ಟು ಆಪ್ಷನ್ಗಳು. ಏನೋ 5 ಕೀನಲ್ಲಿ ಒಂದು ಕೀ ಹುಡುಕ್ಬೋದು ನೀವು ಯಾವುದು ಅಂತ. 1 lakhs ಟುಗೆದರ್ ಕೀಸ್ ಇದ್ರೆ ಅದರಲ್ಲಿ ನನ್ನ ಡೋರ್ ಲಾಕ್ ಕೀ ಯಾವುದಿದೆ ಅಂತ ಹುಡುಕೋದು ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಮೇ ಬಿ ಆಲ್ಮೋಸ್ಟ್ ಅದು ಇಂಪಾಸಿಬಲ್, ವರ್ಕ್ ಆಗೋದೇ ಇಲ್ಲ. ಓಕೆ, ಇಟ್ ಈಸ್ ಸ್ಲೋ. ಇಫ್ ದೇರ್ ಆರ್ ಟೂ ಮೆನಿ ಪಾಸಿಬಿಲಿಟೀಸ್. ಭಾಳಷ್ಟು ಪಾಸಿಬಿಲಿಟೀಸ್ ಇದ್ರೆ ಇಟ್ ಮೇ ನಾಟ್ ವರ್ಕ್. ಫಾರ್ ಎಕ್ಸಾಂಪಲ್, ಕ್ರ್ಯಾಕಿಂಗ್ ಎ 6-digit ಪಿನ್ ಇಸ್ ವೆರಿ ಡಿಫಿಕಲ್ಟ್ ಟು ಡೂ. ಒಂದು 6-digit ಪಿನ್ ಅನ್ನು ಕ್ರ್ಯಾಕ್ ಮಾಡೋದು. 2-digit ಪಿನ್ ಅನ್ನು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ರ್ಯಾಂಡಮ್ ಆಗಿ ಯಾವುದಾದ್ರೂ ನಂಬರ್ ಹಾಕಿ ನೋಡಿ ಚೆಕ್ ಮಾಡ್ಬೋದು. ಬಟ್ 6-digit ಪಿನ್ ವಿದೌಟ್ ಎನಿ ಇನ್ಫಾರ್ಮೇಶನ್ ಅಬೌಟ್ ದ ಪಿನ್ ನಾವು ಅದನ್ನ ಕ್ರ್ಯಾಕ್ ಮಾಡ್ತೀವಿ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ಓಕೆ, ಕ್ರ್ಯಾಕಿಂಗ್ ಎ 6-digit ಪಿನ್ with random guesses takes too much of time, takes too long, is not so easy. 6-digit ಪಿನ್ ಅನ್ನ ಕ್ರ್ಯಾಕ್ ಮಾಡೋದು ಅಷ್ಟು ಈಸಿ ಅಲ್ಲ. ಬಿಕಾಸ್ ಎಷ್ಟು ಅಂತ ನಾವು ಟ್ರಯಲ್ ಆ್ಯಂಡ್ ಎರರ್ ಮಾಡ್ಬೋದು. ದೇರ್ ಆರ್ ಸೋ ಮೆನಿ ಪಾಸಿಬಿಲಿಟೀಸ್. ಹಂಗಂದ್ರೆ ಹೌ ಟು ಇಂಪ್ರೂವ್ ದಿಸ್? ಈ ಜನರೇಟ್ ಆ್ಯಂಡ್ ಟೆಸ್ಟ್ ಅಲ್ಗೋರಿದಮ್ ಅನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು? ಇದರಲ್ಲಿ ಹ್ಯೂರಿಸ್ಟಿಕ್ಸ್ ಆ್ಯಡ್ ಮಾಡಬೇಕು. ಅದು ಬ್ಲೈಂಡ್ ಸರ್ಚ್ ಇದ್ರೆ ವೆರಿ ಡಿಫಿಕಲ್ಟ್. ಬೇಸಿಕ್ ಜನರೇಟ್ ಆ್ಯಂಡ್ ಟೆಸ್ಟ್ ಅಂದರೆ ಇಟ್ ವಿಲ್ ಬಿ ಬ್ಲೈಂಡ್ ಇಟ್ ಸೆಲ್ಫ್. ಬ್ಲೈಂಡ್ ಅಂದರೆ ಅದಕ್ಕೆ ಏನೂ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ. ಅದೇ ಅದಕ್ಕೆ ಒಂದು ಸಮ್ ಇನ್ಫಾರ್ಮೇಷನ್ ಕೊಟ್ಬಿಟ್ರೆ ಇಟ್ ಕ್ಯಾನ್ ಈಸಿಲಿ ಕ್ರ್ಯಾಕ್, ಇಟ್ ಕ್ಯಾನ್ ಈಸಿಲಿ ಫೈಂಡ್. ಫಾರ್ ಎಕ್ಸಾಂಪಲ್, 6-digit ಪಿನ್ ಅಂತ ಇದೆ. ಯಾವುದಾದ್ರೂ 6-digit ಪಿನ್ ಹಾಕಿ ಎಷ್ಟಂತ ಟೆಸ್ಟ್ ಮಾಡೋಕ್ಕಾಗುತ್ತೆ? ಇಟ್ ಈಸ್ ಡಿಫಿಕಲ್ಟ್. ಬಟ್ ಇದರಲ್ಲಿ ಒಂದು ಇನ್ಫಾರ್ಮೇಷನ್ ಕೊಟ್ಬಿಟ್ರೆ, ಫಾರ್ ಎಕ್ಸಾಂಪಲ್ ಮೇ ಬಿ ಪಾಸ್ವರ್ಡಲ್ಲಿ
ಇಯರ್ ಆಫ್ ಬರ್ತ್ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಸಿಕ್ಕರೆ ಮೇ ಬಿ ಇಟ್ ವಿಲ್ ಬಿ ಈಸಿಯರ್ ಟು ಫೈಂಡ್. ಆ 4 ಡಿಜಿಟ್ ಅಂತೂ ನಮಗೆ ಸಿಕ್ಬಿಡ್ತೀಗ ಇಯರ್ ಆಫ್ ಬರ್ತ್ ಇದೆ ಅಂತ. ಫಸ್ಟ್ 2 ಡಿಜಿಟ್ ಅನ್ನ ಹೇಗಾದ್ರೂ ಫೈಂಡ್ ಔಟ್ ಮಾಡಿದ್ರೆ ಇಟ್ ಈಸ್ ಓಕೆ. ಅಂಡ್ that will be the day of any day of the month itself. 30 ಒಳಗಡೆ ಯಾವುದಾದ್ರೂ ನಂಬರ್ ಇದ್ದೇ ಇರುತ್ತೆ. 30 ಒಳಗಡೆ ಇಟ್ ಈಸ್ ಈಸಿ ಟು ಕ್ರ್ಯಾಕ್. ಅದಕ್ಕೆ ನಾವು ಹ್ಯೂರಿಸ್ಟಿಕ್ಸ್ ಅನ್ನ ಆ್ಯಡ್ ಮಾಡಿಬಿಟ್ರೆ ದಿಸ್ ವಿಲ್ ಇಂಪ್ರೂವ್. ಹಂಗಂದ್ರೆ ಜನರೇಟ್ ಅಂಡ್ ಟೆಸ್ಟ್ ಅಲ್ಗೋರಿದಮ್ ವೆದರ್ ಇಟ್ ಈಸ್ ಎ ಹ್ಯೂರಿಸ್ಟಿಕ್ ಸರ್ಚ್ ಆರ್ ಬ್ಲೈಂಡ್ ಸರ್ಚ್ ಅನ್ನೋದನ್ನ ಬೇಸ್ಡ್ ಆನ್ ವಾಟ್ ಇನ್ಫಾರ್ಮೇಶನ್ ಇಟ್ ಹ್ಯಾಸ್ ಅದ್ರ ಮೇಲೆ ನಾವು ಹೇಳ್ಬೋದು. ಬಟ್ how it can be improved? It becomes better when combined with heuristics. ಅಂದ್ರೆ ಇದಕ್ಕೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಬಿಟ್ರೆ ಇಟ್ ವಿಲ್ ಬಿಕಮ್ ವೆರಿ ಇಂಪ್ರೂವ್ಡ್ ವೇ ಆಫ್ ಸರ್ಚಿಂಗ್. ಫಾರ್ ಎಕ್ಸಾಂಪಲ್ ನೋಡಿ, ದ ಪಾಸ್ವರ್ಡ್ ಕ್ರ್ಯಾಕಿಂಗ್ ನಾನು ಜಸ್ಟ್ ಹೇಳಿದ್ನಲ್ಲ, ರ್ಯಾಂಡಮ್ ಆಗಿ ಪಾಸ್ವರ್ಡ್ ಹಾಕ್ತಾ ಹೋಗೋದು ಬೇರೆ, ಅದರಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಂಡು ಪಾಸ್ವರ್ಡನ್ನು ಎಂಟ್ರಿ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. Okay, got it? If you have any questions to ask, you can comment. Thank you.